ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆಮರೆಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಂಬರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ಇವತ್ತು ನಾನು ನಿಮಗೆ ಒಂದು ವಿಶೇಷ ಸ್ವಯಂ ಸೇವಾ ಸಂಸ್ಥೆಯನ್ನ ಪರಿಚಯ ಮಾಡಿಕೊಡ್ತೇನೆ. ಆ ಸಂಸ್ಥೆ ಕೆಲವು ಸಮಾನ ಮನಸ್ಕರಿಂದ ಪ್ರಾರಂಭ ಆಗಿ ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಇದರಲ್ಲಿ ಸೇರಿಕೊಂಡು ಮುಖ್ಯವಾಗಿ ದೇಸಿ ಹಸುಗಳ ರಕ್ಷಣೆಯ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಿದ್ರೆ ಮತ್ತಿನ್ಯಾಗ್ತಡ, ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯನ್ನ ಕೇಳ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಇವತ್ತು ನಮ್ಮೊಂದಿಗೆ ಗೋಪಾಲ್ಸ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯಕರ್ತರಾದಂತಹ ಶ್ರೀಯುತ ಮಧುಸೂದನ್ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಬಹಳ ಸಂತೋಷ ಆಯಿತು ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಮೊದಲನೇದಾಗಿ ನನಗೆ ನಿಮ್ದೊಂದು ಕಿರು ಪರಿಚಯ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಖಂಡಿತ. ಸೊ ನನ್ನ ಹೆಸರು ಮಧುಸೂದನ್ ಅಂತ. ನಾನು ಮೂಲತಃ ಕೋಲಾರ ಜಿಲ್ಲೆಯ ಮುಳಬಾಗಲ ಕಡೆಯವರು. ನಾನು ವಿದ್ಯಾಭ್ಯಾಸದಲ್ಲಿ ಇಂಜಿನಿಯರಿಂಗ್ ಓದ್ಕೊಂಡು ಒಂದು ಬೆಂಗಳೂರಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ತಮ್ಮ ಸಂಸ್ಥೆಯ ಹೆಸರೇ ವಿಶೇಷವಾಗಿದೆ, ಗೋಪಾಲ್ಸ್ ಅಂತ. ಏನಿದು? ಸೊ ಗೋಪಾಲ್ಸ್, ಸೊ ಇದು ಗೋಪಾಲಕರು, ಗೋಪಾಲ್ಸ್ ಅನ್ನೋದು ಒಂದು ಅನಾದಿ ಕಾಲದಿಂದನೂ ಬಂದಿರೋದು. ಗೋಪಾಲ್ಸ್ ಅಂದರೆ ನಾವು ಅದಕ್ಕೆ ಒಂದು ಲೇಟೆಸ್ಟ್ ಅನ್ನೋದೊಂದು ಜೋಡಣೆ ಮಾಡಿದ್ವಿ. ಗೋ ಅಂದರೆ ನಾಟಿ ಹಸು, ಪಾಲ್ಸ್ ಅಂದರೆ ಆಂಗ್ಲದಲ್ಲಿ ಸ್ನೇಹಿತರು ಅಂತ ಅರ್ಥ. ಸೊ ಗೋಪಾಲ್ಸ್ ಅಂದರೆ ನಾವು ನಾಟಿ ಹಸುವಿನ ಸ್ನೇಹಿತರು ಅಂತ. ಸರಿ, ಯಾವಾಗ ಈ ಸಂಸ್ಥೆ ಪ್ರಾರಂಭ ಆಯಿತು, ಇದರ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಾದ್ರೆ? ಸೊ ಗೋಪಾಲ್ಸ್ ಅನ್ನೋ ಒಂದು ಸಂಸ್ಥೆ ಪ್ರಾರಂಭಿಸೋಕ್ಕಿಂತ ಮುಂಚೆ ಇದರ ಉದ್ದೇಶ 2009ರಲ್ಲಿ ವಿಶ್ವಮಂಗಳ ಗೋಗ್ರಾಮ ಯಾತ್ರೆ ಅಂತ ಒಂದು ನಡೆಯುತ್ತೆ. ಸುಮಾರು ಸಂಸ್ಥೆಗಳು, ಸಾಧು ಸನ್ಯಾಸರೆಲ್ಲ ಕೈ ಜೋಡಿಸಿ ಮಾಡಿರುವಂಥ ಗೋಗ್ರಾಮ, ಅದು ವಿಶ್ವಮಂಗಳ ಗೋಗ್ರಾಮ ಯಾತ್ರೆ. ಆ ಕಾರ್ಯಕ್ರಮದಲ್ಲಿ ನಾವು ಗೋ ಹತ್ಯೆ ನಿಷೇಧ ಕಾಯ್ದೆ ತರಬೇಕು ಅಂದ್ಬಿಟ್ಟು ಸಾರ್ವಜನಿಕರಲ್ಲಿ ಸಹಿ ಸಂಗ್ರಹ ಮಾಡೋಕ್ಕೆ ಒಂದು ಶುರು ಮಾಡ್ತೀವಿ. ಆ ಸಹಿ ಸಂಗ್ರಹ ಮಾಡೋಕ್ಕೆ ಶುರು ಮಾಡಿದಾಗ ಸಾರ್ವಜನಿಕರು, ಜನರು ಕೇಳಿರೋ ಪ್ರಶ್ನೆಗಳಿಗೆ, ಸುಮಾರು ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇರಲ್ಲ. ಆವಾಗ ನಮ್ಮ ಮೂಲತಃ ರಾಮಸುಬ್ರಹ್ಮಣ್ಯಂ ತ್ಯಾಗರಾಜನ್ ಅಂದ್ಬಿಟ್ಟು ಒಬ್ಬರು ನಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಈ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಕೊಡಬೇಕು, ಸಮಾಜದಲ್ಲಿ ಈ ಪ್ರಶ್ನೆಗಳಿಗೆಲ್ಲ ಹೆಂಗೆ ಉತ್ತರ ಕೊಡಬೇಕು ಅನ್ನೋ ಯೋಚನೆ ಮಾಡ್ತಾ ಅದಕ್ಕೆ ಮೂಲ ಜನಸಾಮಾನ್ಯರಿಗೂ ನಾಟಿ ಹಸುಗಳಿಗೂ ಒಂದು ಗ್ಯಾಪ್ ಅನ್ನೋದು ಬಂದುಬಿಟ್ಟಿದೆ. ಆ ಗ್ಯಾಪ್ ಫಿಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಪಾಲ್ಸ್ ಅನ್ನೋ ಒಂದು ಸಂಸ್ಥೆ ಪ್ರಾರಂಭ ಆಗಿದ್ದು ಮೂಲತಃ ಹೇಳ್ಬೇಕಂದ್ರೆ. ಸರಿ, ಯಾವ್ಯಾವ ಚಟುವಟಿಕೆಗಳು ಗೋಪಾಲ್ಸ್ ಮುಖಾಂತರ ನಡೀತಾ ಇದೆ? ನಾವು 2012-13ರಲ್ಲಿ ಪ್ರಾರಂಭ ಮಾಡಿದಾಗ ಈ ಹೆಂಗೆ ನಾವು ಜನಸಾಮಾನ್ಯರನ್ನು ನಾಟಿ ಹಸುಗಳು ಹತ್ರ ಕರ್ಕೊಂಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ, ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಶುರು ಮಾಡಿದಾಗ ಒಂದು 4 ಜನ ಬಂದ್ರಷ್ಟೇ. 4 ಜನರಿಂದ ನಾವು ಗೋಶಾಲೆಗೆ ಹೋಗೋದು. ನಮ್ಮ ಚಟುವಟಿಕೆ ಮೇಯ್ನ್ ಏನಂದರೆ ಗೋಶಾಲೆಗೆ ಹೋಗಬೇಕು, ಜನಸಾಮಾನ್ಯರನ್ನು ಗೋಶಾಲೆಗೆ ಬರೋಂಗೆ ಮಾಡಬೇಕು. ಗೋಶಾಲೆಗೆ ಬಂದ ಮೇಲೆ ಹಸುವಿಗೆ ತೀರಿ ಬಿಟ್ಬಿಟ್ಟು, ತೀರಿ ಹೇಳ್ಬೇಕಂದ್ರೆ ಸುಮಾರು ಮನೆಯಲ್ಲೇ ಕೂತ್ಕೊಂಡು ಪುಸ್ತಕಗಳು ಓದ್ಬೋದು. ಗೋಶಾಲೆಗೆ ಬಂದಮೇಲೆ ನಾಟಿ ಹಸುಗಳನ್ನ ಮುಟ್ಕೊಂಡು ಅದರ ತಳಿಗಳ ವಿವರಣೆ ಮಾಡೋದು. ಸೊ ಒಂದು ಚಟುವಟಿಕೆಗಳು ಒಂದು ಅರ್ಧ ದಿನದ ಚಟುವಟಿಕೆಗಳು ಮಾಡ್ತೀವಿ ಗೋಶಾಲೆಗಳಲ್ಲಿ. ಸೊ ಜನರನ್ನು ಗೋಶಾಲೆಗೆ ಕರ್ಕೊಂಬಂದು ಅಲ್ಲಿ ಹಸು ಹತ್ರ ಕರ್ಕೊಂಬಂದು ಅದ್ರಿಗೂ ಹಸುಗೂ ಮತ್ತು ಜನರಿಗೂ ಸಂಬಂಧ ಏನು ಅಂತ ಹೇಳ್ಕೊಡೋದು ಒಂದು ಚಟುವಟಿಕೆ. ಆದರೆ ಇನ್ನೊಂದು ಚಟುವಟಿಕೆ ರೈತರ ಮುಖಾಂತರ ರೈತರಿಗೆ ಟ್ರೈನಿಂಗ್ ಮಾಡೋದು, ಇಂಥ ಒಂದು ಚಟುವಟಿಕೆಗಳು ಮಾಡ್ತೀವಿ. ಸೊ ಇನ್ನು ದೇವಸ್ಥಾನಗಳಲ್ಲಿ, ಸ್ಕೂಲ್ಗಳಲ್ಲಿ ವರ್ಕ್ಶಾಪ್ ಮಾಡೋದು, ದೇವಸ್ಥಾನಗಳಲ್ಲಿ ವರ್ಕ್ಶಾಪ್ ಮಾಡೋದು, ಈ ಥರ ಒಂದು ಹಲವಾರು ಚಟುವಟಿಕೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ. ಇನ್ನು ನಿಮ್ಮ ವೈಯಕ್ತಿಕವಾಗಿ ಕೇಳೋದಾದರೆ, ತಾವು ವೃತ್ತಿಯಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇಂಜಿನಿಯರಿಂಗ್ ಓದ್ಕೊಂಡಿದ್ದೀರಾ. ಅದನ್ನು ಮಾಡಿಕೊಂಡು ತಮಗಿರುವಂತಹ ಬಿಡುವಿನ ಸಮಯದಲ್ಲಿ
ಆರಾಮಾಗಿ ನಿಮ್ಮ ಫ್ಯಾಮಿಲಿಯ ಜೊತೆಗೆ ಸಮಯ ಕಳಿಬೋದಿತ್ತು. ಆದರೆ ಅದೆಲ್ಲ ಬಿಟ್ಬಿಟ್ಟು ನಾನೇನಾದರೂ ಸೇವೆ ಮಾಡಬೇಕು, ಅದರಲ್ಲೂ ಮುಖ್ಯವಾಗಿ ನಾಟಿ ಹಸುಗಳ ಸೇವೆ ಮಾಡಬೇಕು ಅಂತೇಳಿ ತಮಗೆ ಯಾಕೆ ಅನ್ನಿಸ್ತು? ಸೊ ಇದು ಅನಿಸೋಕ್ಕೆ ಅನ್ನೋಕ್ಕಿಂತ ಇದು ನಮ್ಮ ರಕ್ತದಲ್ಲೇ ಇದೆ. ನಾಟಿ ಹಸುವಿನ ಹಾಲು, ನಾಟಿ ಹಸುವಿನ ಹಾಲೇ ಅಲ್ಲ, ಪ್ರತಿಯೊಂದು ಜೀವಿನೂ ಈ ಭೂಮಿ ಮೇಲೆ ತಾಯಿ ಹಾಲು ಕುಡಿದ ಆದಮೇಲೆ ಜಾಸ್ತಿ ಹಾಲು ಕುಡಿಯೋದು ಹಸು ಹಾಲು. ನಾವು ಹಸು ಹಾಲು ಕುಡಿತಾ ಇದ್ವು. ಇದರಲ್ಲಿ ನಾಟಿ ಹಸು ಅನ್ನೋದು ಒಂದು ನಮ್ಮ ಜೀವನಕ್ಕೆ ಹಿಂಗೆ ಒಬ್ಬ ವಾಲಂಟಿಯರ್ ಹೇಳಿದ್ರು, ನಾಟಿ ಹಸುಗಳ ಬಗ್ಗೆ ಏನು ಉಪಯೋಗಗಳಿದೆ ಅದ್ರ ಬಗ್ಗೆ ಅಂತ ತಿಳ್ಕೊಂಡಾದ್ಮೇಲೆ ನಾವು ಅದ್ರ ಬಗ್ಗೆ ಕೈ ಜೋಡಿಸಿದ್ವು. ನಾವು ಮಾಡಲೇಬೇಕು, ನಾವು ಏನು ತಿಳ್ಕೊಂಡಿದ್ದೀವಿ, ನಾವು ಸಮಾಜದಲ್ಲಿ ಸುಮಾರು ಜನಕ್ಕೆ ಇದು ತಿಳಿಸಬೇಕು ಅನ್ನೋ ಉದ್ದೇಶದಲ್ಲಿ ನಾನು ವಾಲಂಟಿಯರ್ ಆಗಿ ಇದರ ಕೈ ಜೋಡಿಸಿದೆ. ಇನ್ನು ತಾವು ಆಗಲೇ ಮಾತನಾಡ್ತಾ ಹೇಳ್ತಾ ಇದ್ರಿ, ಬೇರೆ ಬೇರೆ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿನ ಮಕ್ಕಳಿಗೆ ಹಸುಗಳ ಕುರಿತಂತೆ, ಮುಖ್ಯವಾಗಿ ನಾಟಿ ಹಸುಗಳ ಕುರಿತಂತೆ ಕಾರ್ಯಾಗಾರಗಳನ್ನು ಮಾಡುವಂಥದ್ದು, ದೇವಸ್ಥಾನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಜನರಿಗೆ ಇದರ ಕುರಿತಂತೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದರ ಸ್ವರೂಪ ಹೇಗಿರುತ್ತೆ ಸರ್? ಸೊ ಸ್ವರೂಪ ತುಂಬ ಚಿಕ್ಕದಿಂದನೇ ಪ್ರಾರಂಭ ಆಗೋದು. ನಾವು ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ಒಂದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಪ್ರಾಜೆಕ್ಟ್ ಅಂತ ಏನು ಪ್ರಧಾನಮಂತ್ರಿಗಳು ಜನರಿಗೆ ಹೇಳ್ತಾ ಇದ್ದಾರೆ, ಆ ಅಡಿಯಲ್ಲಿ ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು, ಲೈಫ್ ಸ್ಕಿಲ್ಸ್ ಎಸ್ಪೆಷಲಿ. ಇದು ಒಂದು ನಾಟಿ ಹಸುವಿನ ಸಗಣಿ ತಗೊಂಡು, ನಾಟಿ ಹಸುವಿನ ಸಗಣಿಯಿಂದ ಹೆಂಗೆ ನಾವು ಒಂದು ಪ್ರತಿಮೆ ಮಾಡ್ಬೋದು ಅನ್ನೋದು ಅಚ್ಚರಿಂದ ಒಂದು ಮಾಡೋದಾದರೆ, ಮಕ್ಕಳಲ್ಲಿ ಸುಮಾರು ಪ್ರತಿಭೆಗಳಿರ್ತದೆ, ಅದನ್ನು ನಾವು ಆಚೆ ತೊಗೊಂಬರ್ಬೇಕಷ್ಟೇ. ಕೆಲವು ಮಕ್ಕಳು ನಾವು ಹೋಗಿರೋ ಶಾಲೆಯಲ್ಲಿ ಅಚ್ಚು ತುಂಬ ಕಡಿಮೆ ಇರೋದ್ರಿಂದ ನೀವೇ ಓನಾಗಿ ಮಾಡಿ ಅಂತ ಹೇಳಿದಾಗ ಅವರೇ ಏನೋ ಒಂದು ರೂಪ ಒಂದು ಮಾಡಿರ್ತಾರೆ. ಆ ಸ್ಕಿಲ್ ಡೆವಲಪ್ಮೆಂಟ್ ನೋಡಿ ಆ ಪ್ರಾಂಶುಪಾಲರು, ಪ್ರಿನ್ಸಿಪಾಲ್ ಆಗಿರಲಿ, ಆ ಕರೆಸ್ಪಾಂಡೆಂಟ್ ಆಗಲಿ ತುಂಬ ಮೆಚ್ಚುಗೆ ಪ್ರಶಂಸೆ ಮಾಡಿರೋ ಸಂದರ್ಭಗಳು ಇವೆ. ಸೊ ಇದ್ರ ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಇವಾಗ ಹಸುವಿನ ಸಗಣಿ ಮುಟ್ಕೊಂಡು ಇದು ಅಚ್ಚು ಮಾಡ್ತಾ ಇದ್ದೀವಿ, ಈ ಒಂದು ವಿಗ್ರಹ ಮಾಡ್ತಾ ಇದ್ದೀವಿ ಅನ್ನೋಕ್ಕಿಂತ ಹಸುವಿನ ಟಚ್ ಮಾಡಿ ಅದ್ರ ಫೀಲಿಂಗ್ ಅವರು ವ್ಯಕ್ತಪಡಿಸ್ತಾರೆ. ಮತ್ತೆ ನಂತರ ಹೇಳ್ತೀವಿ, ನೀವು ಇದನ್ನು ಮುಟ್ಕೊಂಡಿರೋದು ನಾಟಿ ಹಸು ಸಗಣಿಯಪ್ಪ ಅಂದರೆ ಅವರು ಆವಾಗ ಶಿಟ್ ಅಂತ ಒಂದು ಪದ ಬಳಸ್ತಾರೆ ಅವರು. ಈಗ ನಾವು ಬೆಂಗಳೂರಲ್ಲಿ ಆಗಿರಲಿ, ಮಹಾನಗರಗಳಾಗಿರಲಿ, ಸಗಣಿ ಅಂದ ತಕ್ಷಣ ಅದೊಂಥರ ಅದ್ರ ಏನು ತಿನ್ನತ್ತೋ ಅದ್ರ ಸಗಣಿ ರೂಪ ಬರುತ್ತೆ. ಆದರೆ ನಾಟಿ ಹಸು ಸಗಣಿ ಹಂಗಿರಲ್ಲ, ಅದರ ಪೌಷ್ಟಿಕಾಂಶನೇ ಬೇರೆ, ಅದನ್ನು ಮುಟ್ಕೊಂಡಿದ್ದೀವಿ ಅನ್ನೋ ಫೀಲಿಂಗೇ ಇರಲ್ಲ ಅವ್ರಿಗೆ. ಸೊ ಆ ಕಾರ್ಯರೂಪ ಅದ್ರ ಜೊತೆಗೆ ಆವಾಗ ನಾಟಿ ಹಸುಗಳಂದರೆ ಏನು, ಅದು ಯಾವ್ಯಾವ ತಳಿಗಳಿದೆ, ಒಂದು ಪ್ರೆಸೆಂಟೇಷನ್ ಒಂದಿರುತ್ತೆ. ಪ್ರೆಸೆಂಟೇಷನ್ ಮುಖಾಂತರ ಮಕ್ಕಳಿಗೆಲ್ಲ ಹೇಳ್ತೀವಿ. ಮಕ್ಕಳ ಜೊತೆಗೆ ಸ್ಟಾಫ್ಗೂ ಇದ್ರ ಬಗ್ಗೆ ಸುಮಾರು ಜನ ಸ್ಟಾಫೇ ಬಂದಾಗ ಹೇಳಿದ್ದಾರೆ, ನಾವು ಇಷ್ಟು ವರ್ಷ ಆಗಿದೆ, ಇಷ್ಟು ವಯಸ್ಸಾಗಿದೆ, ನಮಗೆ ಗೊತ್ತಿರಲಿಲ್ಲ ನಮ್ಮ ಪ್ರಾಂತದ ತಳಿ ಯಾವುದು ಅಂತ. ಕೇರಳದ ಕಡೆಯವರಾಗಿರಲಿ, ಆಂಧ್ರ ಪ್ರದೇಶ ಕಡೆಯವರಾಗಿರಲಿ, ತೆಲಂಗಾಣ ಕಡೆಯವರಾಗಿರಲಿ, ನಾರ್ತ್ ಕಡೆಯವರಾಗಿರಲಿ, ನಮ್ಮ ಪ್ರೆಸೆಂಟೇಷನ್ ನೋಡಾದ್ಮೇಲೆ ಇಷ್ಟು ತಳಿಗಳು ಇದಾವ ಅನ್ನೋ ಒಂದು ಕುತೂಹಲನೂ ವ್ಯಕ್ತಪಡಿಸಿದ್ದಾರೆ. ಬಹುಶಃ ನಾವಿರ್ಬೋದು ಅಥವಾ ನಮ್ಮ ಹಿಂದಿನ ಪೀಳಿಗೆಯವರೆಲ್ಲರೂ ಕೂಡ ಹಳ್ಳಿಯಿಂದ ಬಂದಂಥವ್ರು. ಹಳ್ಳಿಯಲ್ಲಿ ನಾವು ಇವೆಲ್ಲವನ್ನು ಸಾಮಾನ್ಯವಾಗಿ ನೋಡಿರ್ತವೆ. ಆದರೆ ಇವತ್ತಿನ ಪೀಳಿಗೆಯ ಮಕ್ಕಳಿಗೆ ತಾವಾಗಲೇ ಹೇಳಿದ ಹಾಗೆ ಹಸುವಿನ ಹಾಲು ಬೇಕು, ತುಪ್ಪ ಬೇಕು, ಮೊಸರು ಬೇಕು, ಮಜ್ಜಿಗೆ ಎಲ್ಲ ಬೇಕು. ಆದರೆ ಹಸುವಿನ ಒಂದು ಸೇವೆ ಮಾಡುವಂತಂದರೆ ಯಾರು ಮುಂದೆ ಬರಲ್ಲ. ಹಸುವಿನ ಸಗಣಿ ಮುಟ್ಟಬೇಕು ಅಂತಂದರೆ ಅಸಹ್ಯ ಪಟ್ಕೊಳ್ತಾರೆ. ಹೀಗೆಲ್ಲ ಇದ್ದಾಗ ತಮ್ಗೇನು ಅನಿಸುತ್ತೆ, ಇವ್ರನ್ನೆಲ್ಲ ಕರ್ಕೊಂಡು ವರ್ಕ್ಶಾಪ್ ಮಾಡಿದಾಗ ಆ ಮಕ್ಕಳು ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ? ಸರ್, ತುಂಬ ಚಾಲೆಂಜಿಂಗ್ ಕೆಲಸ ಇದು. ಮಕ್ಕಳಿಗೆ ನನ್ನ ವೈಯಕ್ತಿಕವಾಗಿ ಒಂದ್ಸಲಿ ಗೋಶಾಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ ಹಾಲು ಅಂದಿದ ತಕ್ಷಣ ಪ್ರತಿಯೊಬ್ಬರು ಇಂಟ್ರೆಸ್ಟ್ ತೋರಿಸ್ತಾರೆ. ಒಂದು ಮಗುಗೆ ಹಿಂಗೆ ಪ್ರಶ್ನೆ ಮಾಡಿದೆ, ಹಾಲು ಎಲ್ಲಿಂದ ಬರುತ್ತಮ್ಮ ಅಂದರೆ, ವೆದರ್ ಯು ಡ್ರಿಂಕ್ ಮಿಲ್ಕ್ ಅಂತ ಕೇಳಿದೆ. ಯಾ, ಐ ಡೂ ಡೈಲಿ ಅಂತ ಹೇಳಿದ್ರು. ಸೊ ಡು ಯು ನೋ ಫ್ರಮ್ ವೇರ್ ದ ಮಿಲ್ಕ್ ಈಸ್ ಕಮಿಂಗ್ ಟು ಯು ಅಂದರೆ, ಇಟ್ ಈಸ್ ಎ ನಂದಿನಿ ಪಾಕೆಟ್ ಅಂತೇಳಿಬಿಟ್ರು. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಅವ್ರಿಗೆ ನಾವು ಆ ಗ್ಯಾಪ್ ಫಿಲ್ ಮಾಡಬೇಕು. ಆ ಹಾಲು ಎಲ್ಲಿಂದ ಬರುತ್ತೆ, ಅದ್ರ ಹಸು ಎಲ್ಲಿ ಇರ್ತದೆ, ಅದು ಹೆಂಗೆ, ಅದು ಹಾಲು, ಅದು ಸಪ್ಲೈ ಚೈನ್, ಇದು ದೊಡ್ಡ ಟಾಪಿಕ್ ಇದು. ಬಟ್ ಫಸ್ಟು ತುಂಬ ಚಾಲೆಂಜಿಂಗ್. ಆದರೆ ಒಂದ್ಸಲಿ ಅವ್ರು ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಇದ್ರ ಪ್ರಯೋಜನಗಳು ಏನು, ಆರೋಗ್ಯದ ವಿಚಾರವಾಗಿ ಆಗಿರಲಿ, ತಮ್ಮ ಕುಟುಂಬಕ್ಕೆ ಏನಿದು ಪ್ರಯೋಜನ ಅಂತ ತಿಳ್ಕೊಂಡಾದ್ಮೇಲೆ ಅವ್ರು ಮುಂದೆ ಬರ್ತಾರೆ ಸರ್, ಸಹಜ. ಈಗ ನಾಲೆಜ್ ಗ್ಯಾಪ್ ಅನ್ನೋದು ತುಂಬ ಇದೆ. ಇವಾಗೆಲ್ಲ ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಇಂಥದ್ರಲ್ಲಿ ನನಗೆಲ್ಲ ಗೊತ್ತು ಅಂತ ಎಲ್ಲರೂ ಅನ್ಕೊತಿದ್ದಾರೆ. ಆದರೆ ನಿಜವಾಗಿಯೂ ಸಮಾಜದಲ್ಲಿ ಜಾಸ್ತಿ ಜನಕ್ಕೆ ಜಾಸ್ತಿ ಗೊತ್ತಿಲ್ಲ. ಅದು ನಾವು ಫಿಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ,
ಹಸುವನ್ನು ಕಾಮಧೇನು ಅಂತ ಕರೀತೇವೆ. ಅದರ ಎಲ್ಲ ವಸ್ತುಗಳನ್ನು ನಾವು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸ್ಕೊಳ್ತೇವೆ. ತಾವು ಕಳೆದ ಅನೇಕ ವರ್ಷಗಳಿಂದ ಈ ಕಾಮಧೇನುವಿನ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಏನು ಅನ್ನಿಸ್ತಾ ಇದೆ ಸರ್? ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಮೊದಲನೇದಾಗಿ ನನಗೆ 2012ಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ. ನಮಗೆ ಒಬ್ಬರು ತಿಳುವಳಿಕೆ ಕೊಟ್ಟರು ಅದ್ರ ಉಪಯೋಗಗಳೇನು ಅಂತ. ಆವಾಗಿಂದ ನಾವು ಸತತವಾಗಿ ಗೋಶಾಲೆಗಳಿಗೆ ಹೋಗೋದು, ಜನರನ್ನ ಗೋಶಾಲೆಗೆ ಕರ್ಕೊಂಬರೋದು, ಗೋ ಸಂಡೇ ಅನ್ನೋ ಒಂದು ಪ್ರೋಗ್ರಾಮ್ ಮುಖಾಂತರ ಸುಮಾರು ಜನ ಬರೋದು ಗೋಶಾಲೆಗಳಿಗೆ, ಹಳ್ಳಿಗಳಿಗೆ ಹೋಗೋದು ಒಂಥರ ಹೆಮ್ಮೆ ಅನಿಸುತ್ತೆ. ನಾವು ಒಂದು ಅಳಿಲು ಸೇವೆ ಮಾಡ್ತಾಯಿದ್ವಿ. ಇದು ಗೋ ಸೇವೆ ಅನ್ನೋದು ಒಂದು ಮಹತ್ವಾಕಾಂಕ್ಷದ ಪ್ರಾಜೆಕ್ಟೇ ಅಂತ ಹೇಳ್ಬೋದು. ಅದು ತುಂಬ ಸೆನ್ಸಿಟಿವ್ ಟಾಪಿಕ್ಕು. ಅದರಲ್ಲಿ ನಮ್ಮದು ಏನೋ ಸ್ವಲ್ಪ ಅಳಿಲು ಸೇವೆ ಮಾಡ್ತಾ ಇದ್ದೀವಿ ಅಂತ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇನ್ನು ಕೊನೆಯದಾಗಿ ಯಾರಾದರೂ ಕಾರ್ಯಕರ್ತರಿಗೆ ನಿಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತಂದರೆ ಅವರಿಗೆ ಯಾವ ಆಪ್ಷನ್ ಇದೆ ನಿಮ್ಮಲ್ಲಿ? ಮತ್ತು ಇನ್ನೊಂದು ಮುಖ್ಯವಾಗಿ, ಯಾವುದೇ ಒಂದು ಸಂಘಟನೆ ಪ್ರಾರಂಭವಾಗುವಂಥದ್ದು ಸುಲಭ, ಆದರೆ ನಿರಂತರವಾಗಿ ಏರುಗತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತಂದರೆ ಅದಕ್ಕೆ ಒಟ್ಟಾರೆ ಸಮಾಜದ ಬೆಂಬಲ ಇರಬೇಕು. ಮುಖ್ಯವಾಗಿ ಸಮಾಜದ ತನು ಮನ ಧನದ ಸಹಕಾರ ಅಂತೂ ಇರಲೇಬೇಕು. ಅದ್ರ ಬಗ್ಗೆ ಹೇಳೋದು. ನೀವು ಪ್ರಾಕ್ಟಿಕಲ್ ಕ್ವಶನ್ ಕೇಳಿದ್ರು. ಇದನ್ನು ನಾನು ಎರಡಾಗಿ ವಿಂಗಡಣೆ ಮಾಡ್ತೀನಿ. ಒಂದು, ಯಾರಾದರೂ ನಮ್ಮ ಸಂಸ್ಥೆಗೆ ಜೋಡಣೆ ಮಾಡ್ಕೋಬೇಕು ಅಂದರೆ ನಮ್ಮ ಹತ್ರ ಏನು ಒಂದು ರೂಲ್ ಬುಕ್ ಅನ್ನೋದು ಏನಿಲ್ಲ. ಪ್ರತಿಯೊಬ್ಬರು ಯಾರ್ಯಾರು ಹಾಲು ಕುಡಿತಾ ಇದ್ದಾರೆ ಅವರೆಲ್ಲ ಗೋಪಾಲ್ಸೆ ನಮ್ಮ ಪ್ರಕಾರ. ಅವರು ಇಲ್ಲ ಅಂತ ಬಟ್ ಒಂದು ನಾಲೆಜ್ ಅನ್ನೋದು ಫಿಲ್ ಮಾಡಿದರೆ. ಆದರೆ ಆ ಬ್ರಿಡ್ಜ್ ಅನ್ನೋದು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮದು ವಾಲಂಟ್ರಿಂಗ್ ಆಪರ್ಚುನಿಟೀಸ್ ಅಂತಿದೆ. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ವಾಲಂಟ್ರಿಂಗ್ ಆಪರ್ಚುನಿಟೀಸು, ವೀಕೆಂಡ್ ವಾಲಂಟ್ರಿಂಗು, ಮನೆಯಲ್ಲೇ ಕೂತ್ಕೊಂಡು ನಾನು ಹೆಂಗೆ ವಾಲಂಟ್ರಿಂಗ್ ಮಾಡ್ಬೋದು ಒಂದು ಸಂಸ್ಥೆಗೆ, ಮತ್ತು ನಾನು ಫಿಸಿಕಲಿ ಪಾರ್ಟಿಸಿಪೇಟ್ ಮಾಡಿ ಹೆಂಗೆ ವಾಲಂಟ್ರಿಂಗ್ ಮಾಡ್ಬೋದು, ಓರಿಯೆಂಟೇಷನ್ ಸೆಷನ್ಸ್ ಹೆಂಗೆ ಮಾಡ್ಬೋದು ಅನ್ನೋದೊಂದು. ಇದು ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತಿರುತ್ತೆ ಅಂತೇನಿಲ್ಲ. ಅವರವರ ಸ್ಕಿಲ್ ಸೆಟ್ ಮೇಲೆ ಕೆಲವರು ಕಂಟೆಂಟ್ ರೈಟಿಂಗ್ ಇರ್ತಾರೆ. ಈಗ ನಾವೊಂದು ಕನ್ನಡ ಪುಸ್ತಕ ಬರಿತಾ ಇದ್ದೀವಿ, ಮರ ಗಿಡಗಳ ಆಹಾರ ಅಂತ ಬರೆದಿದ್ದೀವಿ. ಅದನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಟ್ರಾನ್ಸ್ಲೇಟ್ ಮಾಡಬೇಕು. ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಬೇಕು. ಹಂಗೆ ಕಂಟೆಂಟ್ ರೈಟರ್ಸ್ ಬೇಕಾಗತ್ತೆ, ಡಿಸೈನರ್ಸ್ ಬೇಕಾಗತ್ತೆ. ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಇನ್ವಿಟೇಷನ್ನು, ಒಂದು ಫ್ಲೈಯರು. ಸೊ ಇದೆಲ್ಲ ಹಲವಾರು ವಾಲಂಟ್ರಿಂಗ್ ಆಪರ್ಚುನಿಟೀಸ್ ನಮ್ಮ ಹತ್ರ ಇರೋದು. ಮತ್ತು ರೈತರ ಹತ್ರ ಹೋಗಿ ಅವ್ರಿಗೆ ವಿವರಣವಾಗಿ ನಾವು ರೈತರಿಗೆ ಎಕ್ಸ್ಪ್ಲೇನ್ ಮಾಡೋ ಅಷ್ಟು ದೊಡ್ಡವರಲ್ಲ. ಅವ್ರ ಹತ್ರ ನಾವು ಕಲ್ತ್ಕೊತಾ ಇದ್ದೀವಿ ಇನ್ನೂ. ಆದರೆ ನಮಗೆ ಗೊತ್ತಿರೋ ಹಂಗೆ ಸ್ವಲ್ಪ ಟ್ರೈನಿಂಗು ಇಂಥವು. ಮತ್ತು ಮಾರ್ಕೆಟಿಂಗಲ್ಲಿ ಸ್ವಲ್ಪ ಆ ಬ್ರಿಡ್ಜ್ ಮಾರ್ಕೆಟಿಂಗಲ್ಲಿ ಫಿಲ್ ಮಾಡ್ತಾಯಿದ್ದೀವಿ. ಹಲವಾರು ವಾಲಂಟ್ರಿಂಗ್ ಆಪರ್ಚುನಿಟೀಸ್ ಇದೆ. ನಮ್ಮ ವೆಬ್ಸೈಟು www.we ನಾವು ಗೋಪಾಲ್ಸ್ ಅಂತ ಇಟ್ಕೋಬೋದಿತ್ತು, ಆದರೆ ವಿ ಅಂದರೆ ನಾವೆಲ್ಲರೂ wegopaals.com ಅಂತ ವೆಬ್ಸೈಟ್ಗೆ ಹೋದರೆ ಅಲ್ಲಿ ವಾಲಂಟ್ರಿಂಗ್ ಆಪ್ಷನ್ ಪೇಜಲ್ಲಿ ನಮ್ಮನ್ನು ರೀಚ್ ಮಾಡಿದ್ರೆ ನಾವು ಖಂಡಿತ ಅವ್ರಿಗೆ ರಿಪ್ಲೈ ಬ್ಯಾಕ್ ಮಾಡಿ ನಮ್ಮ ಹತ್ರ ಕೈ ಜೋಡಿಸ್ಕೊಳಕ್ಕೆ ನಾವು ಅವಕಾಶ ಮಾಡ್ತೀವಿ. ಎರಡನೇ ಪ್ರಶ್ನೆ ನೀವು ಕೇಳಿದ್ದು ತುಂಬ ಪ್ರಾಕ್ಟಿಕಲ್ ಆ್ಯಂಡ್ ಕಷ್ಟದ ಪ್ರಶ್ನೆ. ಒಂದು ಸಂಸ್ಥೆ ಶುರು ಮಾಡೋದು ಈಸಿ, ಅದನ್ನು ಮುಂದೆ ತೊಗೊಂಡೋಗೋದು ಎಲ್ಲ ಸಹಕಾರ ಬೇಕು, ತನು ಮನ ಧನ. ಅದಕ್ಕೆ ನಾವು ಯಾವಾಗಲೂ ಓಪನ್. ಇದರ ಅವರವರ ಇಚ್ಛೆಗೆ ಬಿಟ್ಟಿದ್ದು, ಅವರವರ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಬಿಟ್ಟಿದ್ದು. ಅವರು ವಾಲಂಟ್ರಿಂಗಲ್ಲಾದರೂ ಬರಲಿ, ಇಲ್ಲಾಂದರೆ ಕೆಲವರಿಗೆ ಬರೋಕ್ಕಾಗಲ್ಲ ಅಂದರೆ ಈ ಸ್ಪಾನ್ಸರೇ ಕಾಫ್ ಅಡಿ, ಗೋ ಚೇತನ ಅಡಿ ನಮ್ಮ ಹತ್ರ ಕೈ ಜೋಡಿಸ್ಕೋಬೋದು. ತನ್ನ ಮುಖಾಂತರ ಗೋ ಸೇವೆ ಮಾಡ್ದಂಗೆ ಆಗುತ್ತೆ. ಸೊ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೋಪಾಲನ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಪ್ರೀತಿಯ ವಂದನೆಗಳು ಸರ್. ತುಂಬ ತುಂಬ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಗೋಪಾಲ್ ಅಂದರೆ ಏನು, ಹೇಗೆ ಪ್ರಾರಂಭ ಆಯಿತು, ಅದು ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳೇನು ಅಂತ. ಅಷ್ಟೇ ಅಲ್ಲ, ನಮ್ಮ ಅತಿಥಿಗಳು ಮಾತನಾಡ್ತಾ ಹೇಳ್ತಾ ಇದ್ದರು, ಅವರು ಬೇರೆ ಬೇರೆ ಶಾಲಾ ಕಾಲೇಜುಗಳಿಗೆ, ಇತರ ಸ್ಥಳಗಳಿಗೆ ಹೋಗಿ ಗೋ ಉತ್ಪನ್ನಗಳ ಕುರಿತಂತೆ ವಿಶೇಷವಾದ ಕಾರ್ಯಾಗಾರಗಳನ್ನು ಮಾಡ್ತಾರೆ. ವಿಶೇಷವಾದ ರೀತಿಯಲ್ಲಿ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ. ಅದ್ರ ಕುರಿತಂತೆ ತಿಳ್ಕೊಳ್ತಾ ಹೋಗೋಣ. ಇವತ್ತು ನಮ್ಮೊಂದಿಗೆ ಗೋಪಾಲ್ಸ್ನ ಮತ್ತೋರ್ವ ಕಾರ್ಯಕರ್ತರಾದಂತಹ ಶ್ರೀಯುತ ಸದಾಶಿವ ರೆಡ್ಡಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ವಿರಾಮದ ಹಿಂದೆ ನಾವು ಮಾತನಾಡ್ತಾ ಇದ್ವಿ, ತಮ್ಮ ಗೋಪಾಲ್ಸ್ ವತಿಯಿಂದ ತಾವು ಬೇರೆ ಬೇರೆ ಶಾಲಾ ಕಾಲೇಜುಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ಅವರಿಗೆ ಹಸುವಿನ ಅಥವಾ ಗೋ ಉತ್ಪನ್ನಗಳ ಕುರಿತಂತೆ ಕಾರ್ಯಾಗಾರವನ್ನು ಮಾಡ್ತೀರಾ ಅಂತೀವಿ.
ಅದ್ರ ಕುರಿತಂತೆ ತಿಳಿಸ್ಕೊಡೋದಾದ್ರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹಾಗೆ ಹೇಳಿದಾಗೆ ಸದಾಶಿವ ರೆಡ್ಡಿ ಅಂತ. ನಾನು ಮೂಲತಃ ಗುಲ್ಬರ್ಗ ಜಿಲ್ಲೆ, ಇಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡಿಕೊಂಡಿದ್ದು. ಸ್ವ ಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಗೋಪಾಲ್ಸ್ ಜೊತೆ ಕೈ ಜೋಡಿಸಿದ್ದೀವಿ. ಗೋಪಾಲ್ಸ್ನಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ಗವ್ಯೋತ್ಪನ್ನಗಳ ಬಗ್ಗೆ ಹೇಳೋದಾದರೆ, ತಮ್ಮ ಮನೆಯಲ್ಲೇ ಇರುವಂತಹ ಹಸುವಿನ ಗವ್ಯೋತ್ಪನ್ನಗಳನ್ನು ತಮ್ಮ ದಿನನಿತ್ಯದ ಬಳಕೆಗೆ ಬೇಕಾಗುವಂಥ ಕೆಲವೊಂದಷ್ಟು ಉತ್ಪನ್ನಗಳನ್ನು ಹೇಗೆ ತಯಾರು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಂಗಳಿಗೊಂದು ಸಾರಿ 2 ತಿಂಗಳಿಗೊಂದು ಸಾರಿ ನಮ್ಮದೇ ಕಾರ್ಯಕರ್ತರಾದಂತಹ ಎಕ್ಸ್ಪರ್ಟ್ ಇದ್ದಂಥವರು ಮಲ್ಲಿನಾಥ್ ಹೇಮಡಿ ಆಗಿರಬಹುದು, ಇನ್ನೂ ಕೆಲವೊಂದಷ್ಟು ಜನ ರೈತರಿಗೆ ತರಬೇತಿ ಕೊಡ್ತಕ್ಕಂಥ ಕಾರ್ಯಾಗಾರಗಳು ಕೂಡ ನಾವು ನಡೆಸ್ತೇವೆ. ಅದ್ರ ಜೊತೆಗೆ ಈಗ ನಾವು ದಿನನಿತ್ಯದ ಉಪಯೋಗಕ್ಕೆ ಬೇಕಾದಂಥ ಈಗ ಮನೆಯಲ್ಲೆಲ್ಲ ಅಗರಬತ್ತಿ ಆಗಿರ್ಬೋದು ಅದೆಲ್ಲ ಬಳಸ್ತಾರೆ. ಅದರ ಬದಲಾಗಿ ತಾವು ನೋಡ್ತಾ ಇರೋ ಹಾಗೆ ಈಗ ದೇಸಿ ಹಸುವಿನ ಸೆಗಣಿಯ ಮುಖಾಂತರ ನಾವು ಧೂಪವನ್ನು ಮಾಡಿಕೊಂಡು ಇದು ನಮ್ಮ ದಿನನಿತ್ಯದ ಪೂಜೆ ಪುನಸ್ಕಾರಗಳಲ್ಲಿ ಇದನ್ನು ಬಳಸಬಹುದು. ಅಗರಬತ್ತಿಯ ಬದಲಾಗಿ ಇದನ್ನು ಕೂಡ ಬಳಸಬಹುದು. ತಮ್ಮ ಮನೆಯಲ್ಲಿ ಗಾಳಿ ಕೂಡ ಶುದ್ಧವಾಗುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಅದ್ರ ಜೊತೆಗೆ ತಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಈ ಟೂತ್ಪೇಸ್ಟ್ನೆಲ್ಲ ಬಳಸ್ತೇವೆ. ಅದರ ಬದಲಾಗಿ ಸೆಗಣಿಯಿಂದನೇ ಮಾಡಿರ್ತಕ್ಕಂತಹ ದಂತ ಮಂಜನ ಹಲ್ಲಿನ ಪುಡಿ ಕೂಡ ಇದೆ. ಇದನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸೋದ್ರಿಂದ ಆರೋಗ್ಯ ಕೂಡ ಸುಧಾರಿಸುತ್ತೆ. ಮತ್ತು ಹಲ್ಲು ನೋವು, ಹೊಸಡು ನೋವು ಆಗಿರಬಹುದು, ಅಥವಾ ಕೆಲವೊಬ್ಬರಿಗೆ ಬಾಯಿ ವಾಸನೆ ಕೂಡ ಬರುವಂಥ ಇದು ಇರುತ್ತೆ, ಸಮಸ್ಯೆಗಳಿರುತ್ತೆ. ಅಂಥದಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ. ಅದರ ಜೊತೆಗೆ ನೀವು ಯಾವುದೋ ಒಂದು ಕಂಪನಿಯ ಟೂತ್ಪೇಸ್ಟನ್ನು ಬಳಸೋದ್ರ ಬದಲಾಗಿ ಇದನ್ನು ಬಳಸಿದರೆ ನಿಮ್ಮಲ್ಲೇ ಇರತಕ್ಕಂಥ ರೈತರಿಗೆ ಅಥವಾ ಹಸುಗಳನ್ನು, ದೇಸಿ ಹಸುಗಳನ್ನು ಸಾಕ್ತಾ ಇರುವಂಥ ರೈತರಿಗೆ ಒಂದಷ್ಟು ನೀವು ಕೈ ಜೋಡಿಸಿದಾಗ ಆಗುತ್ತೆ, ಹಾಗೆ ಅವರಿಗೆ ಸಹಾಯ ಮಾಡಿದಾಗೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ನೀವು ವಿದೇಶಿ ಕಂಪನಿಯ ಯಾವುದೋ ಒಂದು ಟೂತ್ಪೇಸ್ಟ್ನ ಬಳಸೋದ್ರ ಬದಲು ಇದನ್ನು ಬಳಸಿ ಅಂತ ನನ್ನ ಅನಿಸಿಕೆ. ಅದರ ಜೊತೆಗೆ ನಾವು ಈ ದೇಸಿ ಹಸುವಿನ ಸೆಗಣಿಯಿಂದ ಮಾಡಿರ್ತಕ್ಕಂಥ ಆ್ಯಂಟಿ ರೇಡಿಯೇಷನ್ ಚಿಪ್ ಕೂಡ ತಾವು ನೋಡ್ತಾ ಇರಬಹುದು. ಇದು ತಮಗೆ ತಮ್ಮ ಮೊಬೈಲ್ನಲ್ಲಿ ರೇಡಿಯೇಷನ್ಸ್ನ ಕಡಿಮೆ ಮಾಡುತ್ತೆ. ಇದು ಅಮೆಜಾನಲ್ಲಿ ತುಂಬ ರೇಟ್ಗೂ ಕೂಡ ಸೇಲ್ ಆಗುತ್ತೆ. ಬೇರೆದೆಲ್ಲ ನೀವು ಸರ್ಚ್ ಮಾಡಿ ನೋಡಬಹುದು. ಇದು ಮೊಬೈಲ್ ಆ್ಯಂಟಿ ರೇಡಿಯೇಷನ್ ಚಿಪ್ ಅಂತ, ದೇಸಿ ಹಸುವಿನ ಸೆಗಣಿಯಿಂದ ತಯಾರು ಮಾಡಿರ್ತಕ್ಕಂಥ. ಹಾಗೆ ಅದರ ಜೊತೆಗೆ ಈಗ ನಾವು ನಮ್ಮ ದೇಶದಲ್ಲಿ ಗಣೇಶ ಚತುರ್ಥಿ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ತುಂಬ ಆನಂದದಿಂದ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಗಣೇಶ ಚತುರ್ಥಿಗೆ ಇವಾಗೆಲ್ಲರಿಗೂ ಕೂಡ ಅದ್ರ ಬಗ್ಗೆ ಅರಿವು ಮೂಡಿಸಿ ದೇಸಿ ಹಸುವಿನ ಸೆಗಣಿಯಿಂದ ಮಾಡಿರ್ತಕ್ಕಂಥ ಗಣೇಶ ಇದೆ. ಇದಕ್ಕಿಂತ ದೊಡ್ಡ ಮೂರ್ತಿಗಳು ಕೂಡ ಮಾಡ್ತೇವೆ, ಕೇವಲ ದೇಸಿ ಹಸುವಿನ ಸೆಗಣಿಯಲ್ಲಿ ಮಾತ್ರ ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ಈ ಗಣೇಶ ಮೂರ್ತಿಯಲ್ಲಿ ಯಾವುದೋ ಒಂದು ಗಿಡದ ಬೀಜವನ್ನು ಕೂಡ ಇಟ್ಟಿರ್ತೇವೆ. ಈ ಗಣೇಶವನ್ನು ವಿಸರ್ಜನೆ ಮಾಡಿದ ನಂತರ ಕೂಡ ಅಲ್ಲಿ ಒಂದು ಗಿಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ಗಣೇಶ ಮೂರ್ತಿಯನ್ನು ಕೇವಲ ದೇಸಿ ಹಸುವಿನ ಸೆಗಣಿಯನ್ನು ಬಳಸಿ ಮಾಡ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್ ಅಂತ. ನಾನು ಮೂಲತಃ ಒಂದು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೀನಿ. ಸೊ ಗೋಪಾಲ್ಸ್ ಅನ್ನೋ ಒಂದು ಚಾರಿಟಬಲ್ ಟ್ರಸ್ಟ್ ಜೊತೆ ಸುಮಾರು 10 ವರ್ಷಗಳಿಂದ ಒಬ್ಬ ಸ್ವಯಂ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಗೋಪಾಲ್ಸ್ ಅಂದರೆ ಗೋವಿನ ಪಾಲಕರು ಅಂತ. ನಮ್ಮ ಉದ್ದೇಶ ಏನು ಅಂದರೆ ನಾಟಿ ಹಸುಗಳ ಬಗ್ಗೆ ಅರಿವು ಮೂಡಿಸೋದು, ಅದ್ರ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ, ಎಲ್ಲ ಗೋಶಾಲೆಗಳಿಗೆ ಭೇಟಿ ಕೊಡ್ತಾ, ಗೋಸೇವೆಯನ್ನು ಮಾಡ್ತಾ ಸಾಕಷ್ಟು ಜನರಿಗೆ ಈ ಒಂದು ಉದ್ದೇಶನ, ಒಂದು ಉತ್ತಮ ತಿಳುವಳಿಕೆನ ತಿಳಿಸ್ಕೊಡ್ತಾ ಬರ್ತಾಯಿದ್ದೀವಿ. ಸೊ ಇದೇ ರೀತಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ, ವಾಕ್ ಟು ಹೀಲ್ ಇರ್ಬೋದು, ಟ್ರೆಕ್ ಟು ಹೀಲ್ ಇರ್ಬೋದು, ಮ್ಯೂಸಿಕ್ ಟು ಹೀಲ್ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇನ್ನಷ್ಟು ಎಲ್ಲ ತಾಲೂಕಿರ್ಬೋದು, ಜಿಲ್ಲೆಗಳಿರ್ಬೋದು, ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಈ ನಾಟಿ ಹಸುಗಳ ಬಗ್ಗೆ ಅರಿವು ಇರೋದೇ ಇಲ್ಲ. ಅಂಥದ್ರಲ್ಲಿ ನಮ್ಮ ಸಂಸ್ಥೆ ಬಂದು ಎಲ್ಲ ಈ ಕಾರ್ಯಕ್ರಮಗಳ ಮೂಲಕ ನಾಟಿ ಹಸುಗಳ ಬಗ್ಗೆ, ಅದರ ಉತ್ಪನ್ನಗಳ ಬಗ್ಗೆ, ಅದರ ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿಸ್ಕೊಡ್ತಾ, ಇನ್ನು ಇದೇ ರೀತಿ ಜನವರಿ 4 ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಕಬ್ಬನ್ ಪಾರ್ಕಲ್ಲಿ, ವಾಕ್ ಟು ಹೀಲ್ ಅಂದ್ಬಿಟ್ಟು. ಸೊ ಹೀಲ್ ಅಂದರೆ ವಾಕ್ ಟು ಹೀಲ್ ಅನ್ನೋ ಕಾನ್ಸೆಪ್ಟ್ ಏನಂದರೆ ಹೆಲ್ತ್, ಎನ್ವಿರಾನ್ಮೆಂಟ್, ಅಗ್ರಿಕಲ್ಚರ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ. ಸೊ ಎಲ್ರಿಗೂ ಉತ್ತಮ ಆರೋಗ್ಯ ಬೇಕು, ಉತ್ತಮ ವಾತಾವರಣ ಇರಬೇಕು, ಆಹಾರ ಸೇವನೆ ತುಂಬ ಚೆನ್ನಾಗಿರಬೇಕು. ಅದಕ್ಕೆ ನಮ್ಮ ಭೂಮಿನ ಫಲವತ್ತಾಗಿ ಇಟ್ಕೋಬೇಕು, ಮತ್ತು ಒಂದು ಜೀವನ ಶೈಲಿ ಭಾಳ ಮುಖ್ಯ.
ಸೊ ಈ ಇಷ್ಟು ಒಂದು ವಿಷಯಗಳ ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನನ ಸೇರಿಸ್ತಾ ಇದ್ದೀವಿ. ಸೊ ನಾನು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ಮೂಲತಃ ಬೆಂಗಳೂರವನೇ. ನನಗೂ ಏನೋ ಅಷ್ಟು ನಾಟ್ಯ ಹಸುಗಳ ಬಗ್ಗೆ ಅರಿವು ಇರಲಿಲ್ಲ. ಆದರೆ ನಮ್ಮ ಗೋಪಾಲ್ಸ್ ಜೊತೆ ಕೆಲಸ ಮಾಡ್ತಾ, ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಸಾಕಷ್ಟು ವಿಷಯಗಳು ತಿಳ್ಕೊಂಡಿದ್ದೀನಿ. ಇನ್ನು ಇದೊಂದು ಮೆಡಲನ್ನು ಮಾಡ್ತಾ ಇದ್ರ ತಾವು, ವಿಶೇಷವಾಗಿ ಕಾಣ್ತಾ ಇದೆ, ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಹೇಳೋದಾದರೆ? ಇದರ ಬಗ್ಗೆ ಹೇಳೋದಾದರೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ರೈತರಿಗಾಗಿರ್ಬೋದು ಅಥವಾ ಗವ್ಯೋತ್ಪನ್ನಗಳನ್ನು ಮಾಡ್ತಕ್ಕಂಥ ರೈತರಿಗಾಗಿರ್ಬೋದು, ನಾವು ಸಮಾರಂಭದಲ್ಲಿ ಅವರಿಗೆ ಇದನ್ನು ಹಾಕಿ ಅವರಿಗೆ ಅವರನ್ನು ಗೌರವಯುತವಾಗಿ ಇದು ಮಾಡ್ತೀವಿ. ಓಕೆ. ಇದನ್ನು ಬಹುಶಃ ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಮಾಡಿದಾಗ ಇನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾರಲ್ಲ, ಅದಕ್ಕೂ ಕೂಡ ಇದನ್ನು ಬಳಸ್ಕೊಳ್ಬೋದು ಅಂತ ಹೇಳಿ ಅನಿಸುತ್ತೆ. ಬಳಸ್ಬೋದು. ಓಕೆ. ಸೊ ಇದೆಲ್ಲದರ ಕುರಿತಾಗಿ ತಾವು ಮಾತನಾಡ್ತಾ ಇದ್ರಿ. ಜೊತೆಗೆ ಈ ಎಲ್ಲ ಗೋ ಉತ್ಪನ್ನಗಳನ್ನು ಕಲ್ತ್ಕೊಳ್ಳೋದಕ್ಕೆ ಯಾರಿಗಾರು ಆಸಕ್ತಿ ಇತ್ತು ಅಂತಂದರೆ, ಅಥವಾ ಯಾವುದಾದ್ರೂ ಶಾಲಾ ಕಾಲೇಜಿನವರು ನಮ್ಮ ಶಾಲೆಯ ಮಕ್ಕಳಿಗೂ ಇದನ್ನು ತಿಳಿಸ್ಕೊಡಿ ಅಂತ ಹೇಳಿದರೆ, ಅವ್ರು ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಬೇಕು? ಆ ಪ್ರಕ್ರಿಯೆ ಹೇಗಿರುತ್ತೆ? ನೋಡಿ ಸರ್, ಆಗಲೇ ಹೇಳಿರೋ ಹಾಗೆ ನಮ್ಮ ವೆಬ್ಸೈಟಲ್ಲಿ ನಿಮಗೆ ಆಸಕ್ತಿ ಇರುವಂಥವರು ಯಾರು ಬೇಕಾದರೂ ಕೂಡ ನಮ್ಮ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ತಮ್ಮ ಆಸಕ್ತಿಯನ್ನು ತಿಳಿಪಡಿಸಿದರೆ, ನಾವು ತಮ್ಮ ಊರಾಗಲಿ, ತಮ್ಮ ಶಾಲಾ ಕಾಲೇಜುಗಳಾಗಲಿ, ತಮ್ಮ ಪ್ರಾಂತ್ಯದಲ್ಲಿ ಬಂದು ನಾವು ಗವ್ಯೋತ್ಪನ್ನಗಳನ್ನು ಹೇಗೆ ತಯಾರು ಮಾಡಬಹುದು ಅನ್ನೋದರ ಬಗ್ಗೆ ಒಂದು ದಿನದ ಕಾರ್ಯಕ್ರಮವನ್ನು ಉಚಿತವಾಗಿ ನಾವು ತಿಳಿಸ್ಕೊಡ್ತಕ್ಕಂಥದ್ದು ನಡೆಯುತ್ತೆ. ಓಕೆ. ಇನ್ನು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲೂ ಈ ವ್ಯವಸ್ಥೆ ಇದೆಯಾ? ಈಗ ಯಾರೋ ಉದಾಹರಣೆಗೆ ಉತ್ತರ ಕರ್ನಾಟಕ ಭಾಗದಿಂದ ಕರೆ ಮಾಡ್ಬೋದು, ಯಾರೋ ಕರಾವಳಿ ಭಾಗದಿಂದ ತಮಗೆ ಕರೆ ಮಾಡಿ ನಮ್ಮಲ್ಲಿ ಈ ಕಾರ್ಯಾಗಾರ ಮಾಡಬೇಕು ಅಂತಂದರೆ ಅದಕ್ಕೆ ವ್ಯವಸ್ಥೆ ಇದೆಯಾ, ಹೇಗೆ? ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಕೂಡ ತಮಗೆ ಆಸಕ್ತಿಯಿಂದ ನಾವು ಮಾಡಬೇಕು ಅಂತ ಅಂದರೆ ನಮ್ಮನ್ನು ಕರೆ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ತಮ್ಮ ಊರಿನಲ್ಲಿ, ತಮ್ಮ ಗ್ರಾಮದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ. ಇದಕ್ಕೇನಾದರೂ ಶುಲ್ಕ, ಫೀಸ್ ಅಂತ ಏನಾದರೂ ಇರುತ್ತಾ? ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ತಮ್ಮ ಸ್ವ ಆಸಕ್ತಿಯಿಂದ, ಸ್ವ ಇಚ್ಛೆಯಿಂದ ಬಂದು ಉಚಿತವಾಗಿ ಕಲಿಸ್ತಕ್ಕಂಥದ್ದು ನಡೆಯುತ್ತೆ. ಇನ್ನು ತಮ್ಮ ಗೋಪಾಲ್ಸ್ ಕಡೆಯಿಂದ ಕೆಲವೊಂದು ಪುಸ್ತಕಗಳನ್ನು ಕೂಡ ತಾವು ಹೊರಗೆ ತಂದಿದ್ದೀರಾ. ಅದು ಯಾವ ಪುಸ್ತಕಗಳು, ಅದರ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡೋದಾದ್ರೆ? ಈಗ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಸ್ವ ಇಚ್ಛೆಯಿಂದ ಅವರು ಮಲ್ಲಿನಾಥ್ ಹೇಮ್ನಾಡಿ ಅಂತ, ಅವರು BSc ಅಗ್ರಿಕಲ್ಚರ್ ಪ್ರೊಫೆಸರ್ ಇದ್ದಾರೆ. ಅವರೇ ಬರೆದಿರುವಂಥ ಕೆಲವೊಂದು ಪುಸ್ತಕಗಳು ಕೂಡ ಇದೆ. ತಾವು ನೋಡ್ತಾ ಇರ್ಬೋದು, ಮರಗಿಡಗಳ ಆಹಾರ ಹಾಗೂ ಔಷಧಿ ಅಂತ. ನಾವೇನು ಮಾಡ್ತೀವಿ, ಇವತ್ತಿನ ಕೃಷಿಯಲ್ಲಿ ಬರ್ತಕ್ಕಂಥ ಕಳೆಗಳನ್ನೆಲ್ಲ ಕೂಡ ತೆಗೆದು ಅದನ್ನು ನಿರ್ವಹಣೆ ಮಾಡೋದಕ್ಕೆ ಸಾಕಷ್ಟು ಔಷಧೋಪಚಾರ ಆಗಿರ್ಬೋದು ಅಥವಾ ರಸಗೊಬ್ಬರಗಳನ್ನು ಖಾಸಗಿಯಾಗಿ ತೊಗೊಂಡು ಬಂದು ಹಾಕ್ತಾರೆ. ಅದನ್ನೇ ನಾವು ಯಾವ ರೀತಿ ನಮ್ಮ ಸ್ವಂತಕ್ಕೆ ಆಹಾರವಾಗಿ ಕೂಡ ಅಥವಾ ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ಯಾವ ರೀತಿ ಅದನ್ನೇ, ಆ ಕಳೆಯನ್ನೇ ನಾವು ಯಾವ ರೀತಿಯಾಗಿ ಗೊಬ್ಬರವಾಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಬರೆದಿರುವಂಥ ಒಂದು ಪುಸ್ತಕ ಇದೆ. ಅದರ ಜೊತೆಗೆ ಆಲ್ಟರ್ನೇಟಿವ್ ಟು ಕೆಮಿಕಲ್ ಫಾರ್ಮಿಂಗ್ ಅಂತ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಅವರು. ಈಗ ನಾವು ದೇಸಿ ಹಸುಗಳನ್ನು ಇಟ್ಟುಕೊಂಡು ನೈಸರ್ಗಿಕ ಕೃಷಿ ಮಾಡೋದು ಹೇಗೆ, ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಕೂಡ ನಾವು ದೇಸಿ ಹಸುವಿನ ಸೆಗಣಿಯಿಂದ ಮತ್ತು ಗಂಜಲದಿಂದ ಅಥವಾ ಕೀಟನಾಶಕಗಳನ್ನಾಗಿರಲಿ ಅದನ್ನು ಹೇಗೆ ತಯಾರು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬರೆದಿರುವಂಥ ಪುಸ್ತಕ ಆಲ್ಟರ್ನೇಟ್ ಟು ಕೆಮಿಕಲ್ ಫಾರ್ಮಿಂಗ್. ಈ ಪುಸ್ತಕದಲ್ಲಿ ತಮಗೆ ನೈಸರ್ಗಿಕ ಕೃಷಿ ಮಾಡೋದಕ್ಕೆ ಪ್ರತಿಯೊಂದು ಎಲ್ಲ ರೀತಿಯ ವಿಷಯಗಳು ಕೂಡ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಬರುವಂತಹ ಜನವರಿ ತಿಂಗಳಲ್ಲಿ ತಮ್ಮ ಗೋಪಾಲ್ಸ್ ವತಿಯಿಂದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ಅಂತ ಹೇಳಿ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಅದೇ ತಾವು ಹೇಳಿದ ಹಾಗೆ ಜನವರಿ 4ನೇ ತಾರೀಕು ವಾಕ್ ಟು ಹೀಲ್ ಅಂತ ನಾವು ಪ್ರತಿ ವರ್ಷ ಜನವರಿಯ ಮೊದಲ ವಾರಾಂತ್ಯದಲ್ಲಿ ವಾಕ್ ಟು ಹೀಲ್ ಅಂತ ಕಳೆದ ಒಂದು 5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದು ಈ ನಮ್ಮ ವಿಧಾನಸೌಧದ ಕಬ್ಬನ್ ಪಾರ್ಕ್ನ ಹತ್ತಿರದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಅದರ ಮುಖಾಂತರ ಸಾಕಷ್ಟು ಜನರಿಗೆ ತಲುಪಿ ಸಾಕಷ್ಟು ಜನರಿಗೆ ಇದರ ವಿಚಾರವನ್ನು ತಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ವಾಕ್ ಟು ಹೀಲ್. ಅದರ ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನಮ್ಮ ವೆಬ್ಸೈಟ್ನ ಭೇಟಿ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ. ಅದಕ್ಕೆ ತುಂಬ ಕನಿಷ್ಠ ಶುಲ್ಕ ಇರುತ್ತೆ.
ದಯವಿಟ್ಟು ವೆಬ್ಸೈಟ್ನ ಭೇಟಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿ ಎಲ್ಲರಲ್ಲೂ ಕೂಡ ವಿನಂತಿಸ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಹೇಳೋದಾದರೆ ಎಲ್ಲರೂ ಕೂಡ ರೈತ ಕುಟುಂಬದಿಂದ, ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂಥವ್ರೆ. ಎಲ್ಲರಿಗೂ ಕೂಡ ದೇಶೀಯ ಹಸುವಿನ ಬಗ್ಗೆ ಇವತ್ತಿನ ಜನಮಾನಸದಲ್ಲಿ ಅರಿವು ಮೂಡ್ತಾ ಇದೆ. ಅದು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು, ಹೆಚ್ಚು ಹೆಚ್ಚು ಜನರಿಗೆ ಅದರ ಪ್ರಾಮುಖ್ಯತೆ ಗೊತ್ತಾಗಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮ್ಮ ದೇಶಿ ತಳಿಯ ಹಸುಗಳು ಆಯಾ ಭಾಗಕ್ಕೆ ನಮ್ಮ ದೇಶದಲ್ಲಿ ಸರಿಸುಮಾರು ಇವತ್ತಿನ ದಿನಮಾನದಲ್ಲಿ ಒಂದು 35ರಿಂದ 40 ತಳಿಗಳಿದೆ. ಆಯಾ ಭಾಗಕ್ಕೆ ತಕ್ಕಂಥ ತಳಿಗಳನ್ನು ಅವರು ಇಟ್ಕೊಂಡು ಆ ಹಸುಗಳ ಜೊತೆ ಕೃಷಿ ಮಾಡಿ ಆ ಹಸುಗಳ ಸಂಖ್ಯೆ, ಎತ್ತುಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ, ಈ ಕೆಮಿಕಲ್ ಫಾರ್ಮಿಂಗ್ ಅನ್ನೋದು ಕಡಿಮೆಯಾಗಿ ನೈಸರ್ಗಿಕ ಕೃಷಿ ಜಾಸ್ತಿ ಆಗಲಿ ಅನ್ನೋದೇ ನಮ್ಮ ಬಯಕೆ. ಥ್ಯಾಂಕ್ ಯು. ಬಹಳ ಸಂತೋಷ ಆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಗೋಪಾಲ್ಸ್ನ ಕುರಿತಂತೆ, ನಿಮ್ಮ ವಿಶೇಷ ಕಾರ್ಯಾಗಾರದ ಕುರಿತಂತೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಪ್ರೀತಿಯ ವಂದನೆಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕತೆ ಇದು ಅಂತ ಹೇಳ್ತಾರಲ್ಲ, ಹಾಗೆ ಕೆಲವು ಸಮಾನ ಮನಸ್ಕರಿಂದ ಪ್ರಾರಂಭ ಆದಂತಹ ಈ ಗೋಪಾಲ್ಸ್ ಅನ್ನುವಂತಹ ಸಂಸ್ಥೆ ಕಳೆದ 1 ದಶಕಗಳಿಂದ ನಾಟಿ ಹಸುಗಳ ರಕ್ಷಣೆ, ಅದರ ಉತ್ಪನ್ನಗಳ ಪರಿಚಯ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಸಾವಿರಾರು ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಗೋ ಉತ್ಪನ್ನಗಳ ಪರಿಚಯವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ಇವರ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಲಿ. ನಾವೆಲ್ಲರೂ ಕೂಡ ಈ ಹಸುಗಳನ್ನು, ಮುಖ್ಯವಾಗಿ ನಾಟಿ ಹಸುಗಳನ್ನು ರಕ್ಷಿಸುವಂತಹ ಕಾಯಕದಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.